ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ. 250 ಗಣಿತದ ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 71, 123, 3 ಇದೆ. ಅಂದರೆ 3 ಡಿಜಿಟ್ ಬರಿಬೇಕು, 3 ಅಂಕಿಗಳನ್ನ ಬರಿಬೇಕಾಗತ್ತಿಲ್ಲಿ. ನೆಕ್ಸ್ಟು 567, 789. ಆದರೆ ಸೊ ಇಲ್ಲಿ 3 ಅಂಕಿ ಬರೀಲಿಕ್ಕೆ ಅದು ಡ್ಯಾಶ್ ಕೊಟ್ಟಿದ್ದಾರೆ ಆಯಿತಾ. ನಲ್ಲಿರಬೇಕಾದ ಸಂಖ್ಯೆ ಅಂದರೆ 123 ಆದಮೇಲೆ ಯಾವುದು ನಂಬರ್ ಬರುತ್ತೆ ಬರಿಬೇಕು, ಯಾವ ಸಂಖ್ಯೆ ಬರುತ್ತೆ ಬರಿಬೇಕು. ನೆಕ್ಸ್ಟು 567, ನೆಕ್ಸ್ಟ್ ನಂಬರು 789. ಆದರೆ ಈ ಬಿಟ್ಟದ ಸಂಖ್ಯೆ ಇದೆಯಲ್ಲ, ಇಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಹೇಳಬೇಕು. ಉತ್ತರ ಎ 234, ಉತ್ತರ ಬಿ 345, ಉತ್ತರ ಸಿ 456, ಉತ್ತರ ಡಿ 357. ಸೊ 123 ಆದ ಮೇಲೆ ಯಾವ ನಂಬರ್ ಬರುತ್ತೆ ಗೊತ್ತಿಲ್ಲ, ಯಾವ ಸಂಖ್ಯೆ ಬರುತ್ತೆ ಗೊತ್ತಿಲ್ಲ. 567 ಆದಮೇಲೆ 567 ಆದ ನಂತರ 789 ಇದೆ. ಓಕೆ, ಹಾಗಾದರೆ ಇದರದ್ದು 567 ಮತ್ತು 789ರದ್ದು ವ್ಯತ್ಯಾಸ ನೋಡೋಣ ಎಷ್ಟಿರ್ಬೋದು ಅಂತ. 789 ಮೈನಸ್ 567 ವ್ಯತ್ಯಾಸ ಎಷ್ಟಾಗುತ್ತೆ? 222 ವ್ಯತ್ಯಾಸ. ಹಾಗಾದರೆ ನಾವೇನು ಮಾಡೋಣ, 123ಕ್ಕೆ 222 ಸೇರಿಸೋಣ, ಆ್ಯಡ್ ಮಾಡೋಣ. ಓಕೆ, 123ಕ್ಕೆ 222 ಸೇರಿಸ್ಬೇಕು. ಇಲ್ಲಿ 123 ಇದೆಯಲ್ಲ ಮೊದಲನೇ ಸಂಖ್ಯೆ, ಅದಕ್ಕೆ ನಾವು 222 ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡೋಣ. 3 + 2 5, 2 2 4, 2 + 1 3. ಸೊ 345. ಉತ್ತರ ಬಿ 345. ಸೊ ಸರಿಯಾದ ಉತ್ತರ ಯಾವುದು? ಬಿ 345. ಅಲ್ಲಿಗೆ 123 ಆದಮೇಲೆ 345, ನಂತರ 567, ನಂತರ 789. ಸೊ ಅಲ್ಲಿಗೆ 345 ಲರಿರಬೇಕು. ಅಂದರೆ ಈ ಡ್ಯಾಶಲ್ಲಿ ಯಾವುದು ಇರಬೇಕು ಅಂದರೆ 345 ಇರಬೇಕು. ಓಕೆ, ಥ್ಯಾಂಕ್ ಯು, ನಮಸ್ತೆ.